ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ಶ್ರಾವಣ ಶುಕ್ಲ ಪಕ್ಷದ ಷಷ್ಠಿಯನ್ನು ಸಿರಿಯಾಳ ಷಷ್ಠಿ ಅಂತ ಕರೆಯಲಾಗುತ್ತೆ. ಬಹಳ ವಿಶೇಷವಾದ ಒಂದು ವ್ರತ ಅದೊಂದು, ಸಿರಿಯಾಳ ಷಷ್ಠಿ ವ್ರತವನ್ನು ಮಾಡ್ತಕ್ಕಂಥದ್ದು. ಸಿರಿಯಾಳ ಅಂತಕ್ಕಂಥ ಮಹಾಭಕ್ತ, ನಿಮಗೆಲ್ಲ ಕಥೆ ಗೊತ್ತಿದೆ. ಶಿವನನ್ನು ಅವನು ಹೇಗೆ ಭಕ್ತಿ ಮಾಡ್ತಾ ಇದ್ದ ಅಂತಂದರೆ, ಇನ್ನೆಲ್ಲವೂ ಶೂನ್ಯ ಶಿವನನ್ನು ಹೊರತಾಗಿ ಅನ್ನೋ ರೀತಿಯಲ್ಲಿ ಅಂತಹ ಮಹಾಭಕ್ತ. ಅಂಥವನನ್ನೇ ಪರೀಕ್ಷೆ ಮಾಡ್ತಾನೆ ದೇವರು. ದೇವೋ ದುರ್ಬಲ ಘಾತುಕ ಅಂತ ಒಂದು ಮಾತನ್ನು ಹೇಳ್ತಾರೆ. ದುರ್ಬಲರನ್ನೇ ಆಯ್ಕೆ ಮಾಡಿಕೊಳ್ತಾನೆ ದೇವರು ಅಂತ. ಭಕ್ತರನ್ನೇ ಪೀಡಿಸ್ಬೇಕಾ? ಹಾಗಲ್ಲ ಅರ್ಥ. ಭಕ್ತರನ್ನು ಒರೆದು ನೋಡುವ ಮಿಸುನಿಯ ಚಿನ್ನದಂತೆ ಅಂತ ಬಹುಶಃ ಜೇಡ್ರ ದಾಸಿಮಯ್ಯನವರ ಪದ್ಯ ಅನಿಸುತ್ತದು. ಹೇಗೆಂದರೆ, ಬಂಗಾರವನ್ನು ಅದನ್ನು ಹೆಚ್ಚು ಪುಟ ಹೊಳೆಯುವ ಹಾಗೆ ಮಾಡಲಿಕ್ಕೆ ಅದನ್ನು ಉಜ್ಜುತ್ತಾರೆ. ಯಾಕೆ ಅಂತಂದರೆ ಮತ್ತಷ್ಟು ಸುಂದರವಾಗಿ ಕಾಣಲಿ, ಚೆನ್ನಾಗಿ ಬೆಳಗಲಿ ಅನ್ನೋ ಕಾರಣಕ್ಕೆ. ಭಗವಂತನು ಹಾಗೆ. ಯಾರು ತುಂಬ ನಿಷ್ಠಾವಂತ ಭಕ್ತರಿದ್ದಾರೋ ಅವರಿಗೆ ಹೆಚ್ಚಿನ ಕಷ್ಟವನ್ನು ಕೊಡ್ತಾನೆ. ಯಾಕೆ ಒಳ್ಳೆಯವರಿಗೆ ಕಷ್ಟ ಅಂತ ಅನ್ನಿಸ್ತಾ ಇರುತ್ತಲ್ಲ, ಪಕ್ವ ಮಾಡಲಿಕ್ಕೆ ಮತ್ತಷ್ಟು ಪಕ್ವ ಮಾಡಿ ತುಂಬ. ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತುತ್ತಾ ಇರ್ತಾನೆ. ಹೇಗೆ ಅಂದರೆ ಹಾಗೆ. ಎಷ್ಟು ಉಳಿಪೆಟ್ಟು ಬಿದ್ದ ನಂತರದಲ್ಲಿ ಆ ರಾಮ ವಿಗ್ರಹ ನಿರ್ಮಾಣ ಆಗುತ್ತೆ ಹೇಳಿ. ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ವಿಗ್ರಹವನ್ನು ನೋಡಿದಾಗಲೂ ನಮಗೆ ಆ ಮೂರ್ತಿಯಲ್ಲಿ ಏನಪ್ಪ ಹೀಗೆ ಕಂಗೊಳಿಸ್ತಾ ಇದೆಯಲ್ಲ ಅಂತಂದರೆ, ಅಷ್ಟು ಉಳಿಪೆಟ್ಟು ಬಿದ್ದಿರುತ್ತೆ. ಅಷ್ಟು ಪೆಟ್ಟಾಗಿ ಅದು ಪ್ರತಿಷ್ಠಾಪನೆಗೆ ಯೋಗ್ಯವಾಗಿರುತ್ತೆ. ಇನ್ಯಾವುದೋ ಕಲ್ಲು ಒಂದು ದೇವಸ್ಥಾನದ ಮೆಟ್ಟಲಾಗಿರುತ್ತೆ. ಯಾಕೆಂದರೆ ಅಷ್ಟು ಪೆಟ್ಟು ಬೇಕಾಗಿರಲ್ಲ, ಅಷ್ಟು ಬಿದ್ದಿರಲ್ಲ. ಚೆನ್ನಾಗಿ ಪೆಟ್ಟಾದ ವಸ್ತುವೇ ಅಲ್ಲಿ ದೇವತಾ ಸ್ಥಾನವನ್ನು ತಲುಪುತ್ತೆ. ಹಾಗೆ ಪಕ್ವವಾಗಬೇಕು ಅಂದರೆ ಭಗವಂತ ಹೀಗೆ ಶಿಕ್ಷೆ ಕೊಡ್ತಾನೆ. ಸಿರಿಯಾಳನಿಗೆ ಅಂಥದ್ದೊಂದು ಬಂತು. ಅವನು ಮಾರುವೇಷದಲ್ಲಿ ಬಂದ ಶಿವ. ನಾನು ಮಾಂಸಾಹಾರ ತಗೋತೀನಿ, ನೀವು ಭಿಕ್ಷೆ. ಪ್ರತಿ ದಿವಸ ಯಾರನ್ನಾದರೂ ನಿರೀಕ್ಷೆ ಮಾಡಬೇಕು ಅಂತಿದೆ. ಯಾರಾದರೂ ಮನೆಗೆ ಒಬ್ಬ ಅತಿಥಿಯನ್ನು ಆರಾಧಿಸಬೇಕು ಅಂತ, ಅವರಿಗೆ ಊಟ ಉಪಚಾರವನ್ನು ನೆರವೇರಿಸಬೇಕು. ಆನಂತರದಲ್ಲಿ ಮನೆಯ ಯಜಮಾನ ಊಟ ಮಾಡಬೇಕು ಅಂತ ಪದ್ಧತಿ, ಶಾಸ್ತ್ರವೂ ಹೌದು. ಆ ರೀತಿಯಲ್ಲಿ ಸಿರಿಯಾಳ ಪ್ರತಿ ದಿವಸ ಒಬ್ಬನಿಗೆ, ಸಂತರಿಗೆ, ಯಾರಿಗೋ ಅವರಿಗೆ ಊಟವನ್ನು ಬಡಿಸ್ತಕ್ಕಂಥದ್ದು, ಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ಆ ದಿವಸ ಮಾರುವೇಷದಲ್ಲಿ ಬಂದ ಒಬ್ಬ ಶಿವ ಬಂದ. ನನಗೆ ನಿನ್ನ ಮಗನ ತಲೆ ಕಡಿದು ಊಟ ಮಾಡಿಸಿದ್ರೆ ಬರ್ತೀನಪ್ಪ, ಇಲ್ಲಾಂದ್ರೆ ಇಲ್ಲ ಅಂತ. ಪಾಪ ಇದು ಯಾವ ಪರೀಕ್ಷೆ. ಆದರೆ ಅವರಿಗೆ ಚಿತ್ತ ಚಂಚಲವಾಗಲಿಲ್ಲ. ಆಯಿತು ಅಂತ ಹೇಳಿ ಮಗನನ್ನೇ ತಲೆಯನ್ನು ಕಡಿದು ಬಡಿಸಿದ್ರು. ಚೆನ್ನಾಗಿ ಊಟ ಮಾಡ್ದ. ಆಶೀರ್ವಾದ ಮಾಡ್ತಾ ಇರುವಾಗ, ಯಾರ್ಯಾರಿದ್ದೀರ ಮನೆಯಲ್ಲಿ ಕರೀರಪ್ಪ ಅಂತಂದ. ಆಯಿತು, ಇಷ್ಟೇ ಅಪ್ಪ ಇರೋದು, ಇದ್ದ ಮಗನನ್ನು ಮಾಡಿದ್ದೀನಲ್ಲ, ಈಗ ನಿನಗೆ ಸಮರ್ಪಣೆ ಮಾಡಿದ್ದೀನಲ್ಲ ಅಂತ. ಕರಿಯೆಯ ಒಳಗಿದ್ದಾನೆ ಅಂತ ಕರೆದ್ರೆ ಮಗ ಎದ್ದು ಬಂದ. ಅದು ಅಂಥ ಒಂದು ಶಕ್ತಿ ಭಕ್ತನಿಗೆ ಉಂಟಾಗುತ್ತೆ ಶಿವನಿಂದ. ಅದು ಅನುಗ್ರಹವಾದರೆ ಅದು ಏನೂ ಇಲ್ಲದ್ದಿಲ್ಲ ದಕ್ಕತ್ತೆ. ಯಾವುದು ಬೇಡೋ ಅದು ದೂರ ಆಗುತ್ತೆ, ಯಾವುದು ಬೇಕೋ ಅದು ನಮಗೆ ಬಂದು ಒದಗುತ್ತೆ. ಇಂಥದ್ದು ಎಷ್ಟೋ ಭಕ್ತ ಕಥೆಗಳನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಈ ದಿವಸ ಮನೆಯ ಮುಂದೆ ಆ ಮಗುವಿನ ಚಿತ್ರವನ್ನು ಬರೆದು ಆ ಮಗುವಿನ ತಲೆಯನ್ನು ಮತ್ತು ದೇಹವನ್ನು ಬೇರ್ಪಡಿಸಿ ಆ ರೀತಿಯ ಚಿತ್ರವನ್ನು ಬರೆದು ಅಲ್ಲಿ ಪರಶಿವನ
ಒಂದು ಪೂಜೆಯನ್ನು ಮಾಡಿ ಈ ರೀತಿಯಲ್ಲಿ ಅದಕ್ಕೂ ಪೂಜೆ ವಿಶೇಷವಾಗಿ ನೆರವೇರಿಸಲಾಗುತ್ತೆ. ಕ್ರಮ ಅದು ಒಂದೊಂದು ರೀತಿಯಲ್ಲಿ ಒಂದೊಂದು ಪದ್ಧತಿ ನಿಮ್ಮ ಮನೆಯಲ್ಲಿ ಹೇಗೆ ಬೆಳೆದು ಬಂದಿದೆಯೋ. ಕೆಲವರು ಈ ಷಷ್ಠಿಯಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತಾರೆ, ಬಹಳ ವಿಶೇಷವಾಗಿ. ಷಷ್ಠಿ ಅಲ್ವಾ, ಸಹಜವಾಗಿ ಸುಬ್ರಹ್ಮಣ್ಯನ ಆರಾಧನೆ, ಅವನ ಒಂದು ಅಭಿಷೇಕ ಇತ್ಯಾದಿಗಳನ್ನು ಷೋಡಶೋಪಚಾರ ಪೂಜೆ ನೆರವೇರಿಸಿ ಸುಬ್ರಹ್ಮಣ್ಯನ ಅನುಷ್ಠಾನ ಮಾಡ್ತಕ್ಕಂಥದ್ದು ಇದೆ. ಹೀಗೆ ಸಿರಿಯಾಳ ಆ ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆ ವ್ರತವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇದೆ. ಅಂತೂ ಇವುಗಳೆಲ್ಲ ಉದ್ದೇಶ ಏನು ಅಂತಂದರೆ ನಮ್ಮನ್ನು ಪಕ್ವಗೊಳಿಸ್ತಕ್ಕಂಥದ್ದು. ಇಂಥದ್ದೊಂದು ಶ್ರದ್ಧೆ, ನನ್ನದು ಏನೂ ಇಲ್ಲ ಪರಮಾತ್ಮನ ಹೊರತಾಗಿ, ನನ್ನ ಮಕ್ಕಳೋ ಹೆಂಡತಿನೋ ಮತ್ತೊಂದೋ ಸಂಸಾರ ಏನೂ ಆಗಿರಬಹುದು, ಅಥವಾ ನಾನು ಸಂಪಾದನೆ ಮಾಡಿದ ಹಣವೂ ಆಸ್ತಿಯೂ ಆಗಿರಬಹುದು. ಅದು ಶಿವನ ಮುಂದೆ ಏನೂ ಅಲ್ಲ, ಶಿವನ ಹೊರತಾಗಿ ಬೇರಲ್ಲ. ಈ ಕ್ಷಣ ನಾನು ಪೂಜಿಸುವಾಗ ಇದು ಯಾವುದು ನನ್ನನ್ನು ಬಾಧಿಸ್ತಾ ಇಲ್ಲ. ಇದು ವಸ್ತುತಃ ಏನು ಅಂತರಾರ್ಥ ಹೇಳ್ತಾ ಇದೆ ಅಂತಂದರೆ, ಯಾವುದನ್ನು ನಾವು ಪುತ್ರೇಷಣ ವಿತ್ತೇಷಣ ಅಂತ ಉಪನಿಷತ್ತುಗಳು ಹೇಳುತ್ತೋ ಅದನ್ನೇ ಹೇಳ್ತಾ ಇದೆ. ಆ ಬಾಧೆ ಮಗನಿಂದಾಗಿ ನಾನು ಚಂಚಲನಾಗ್ತಾ ಇಲ್ಲ, ನಿನ್ನ ಪೂಜೆ ನನ್ನ ಮಗ ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತ. ನನ್ನ ಆಸ್ತಿ ನಿನ್ನ ಪೂಜೆಗೆ ಡಿಸ್ಟರ್ಬ್ ಮಾಡಲ್ಲ, ಆ ಥರ ಮನಸ್ಸಿಲ್ಲ ನನಗೆ. ಸಂಸಾರವೋ ಮತ್ತೊಂದೋ ಏನೋ ಎಲ್ಲದನ್ನು ಕತ್ತರಿಸ್ಕೊಳ್ತೀನಿ. ಮಗನನ್ನು ಕತ್ತರಿಸ್ತಾ ಇದ್ದೀನಿ ಅಂತಂದರೆ ಆ ಬಯಕೆ, ಆ ಅಪೇಕ್ಷೆ, ಮಕ್ಕಳ ಯೋಚನೆಯಲ್ಲಿ ಪೂಜೆ ವ್ಯರ್ಥ, ಪೂಜೆ ಚ್ಯುತಿ ಆಗಬಾರ್ದು. ಹಾಗಾಗಿ ಅದನ್ನು ನಾನು ಮನಸ್ಸಿನಿಂದ ಕತ್ತರಿಸ್ತಾ ಇದ್ದೀನಿ. ಆ ತಲೆ ಕತ್ತರಿಸೋದು ಅಂತಂದರೆ ಮನಸ್ಸಿನ ಆಲೋಚನೆಗಳನ್ನು ಕತ್ತರಿಸ್ತಕ್ಕಂಥದ್ದು ಅಂತ ಅಂತರಾರ್ಥ. ಹಾಗೆ ಎಲ್ಲವನ್ನು ಕತ್ತರಿಸ್ಕೊಂಡು ಎಲ್ಲಿದ್ದೇನಪ್ಪ ನಾನೀಗ? ತ್ರಿಕರಣಪೂರ್ವವಾಗಿ ನಿನ್ನ ಸಮೀಪದಲ್ಲಿದ್ದೀನಿ, ನನ್ನ ಹೃದಯದಲ್ಲೇ ಬೆಳಗುತ್ತಾ ಇದೆ ಶಿವಜ್ಯೋತಿ ಅಂತಕ್ಕಂಥದ್ದು. ಹೀಗೆ ತಾದಾತ್ಮ್ಯತೆಯನ್ನು ತಂದುಕೊಡುವ ವ್ರತಗಳಿವೆಲ್ಲ. ಹೆಚ್ಚು ಭಕ್ತಿಯನ್ನು ಹೆಚ್ಚು ಪ್ರಕಟ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ನಿಯಮಗಳು, ವ್ರತಗಳು ಆಗಿವೆ. ಈ ದೃಷ್ಟಿಯಲ್ಲಿ ಶಿವನ ಆರಾಧನೆಯನ್ನು ನಾವು ಹೇಗೆ ನಮ್ಮ ಮಕ್ಕಳನ್ನು ಕತ್ತರಿಸಿ ಕೊಡಲಿಕ್ಕಾಗಲ್ಲ, ನಮ್ಮ ಹಣ ಅದನ್ನೆಲ್ಲ ಬಿಟ್ಟು ಬದುಕಕ್ಕೆ ನಮ್ಮಂಥ ದುರ್ಬಲರು ಇನ್ನೊಬ್ಬರಿಲ್ಲ. ಇಷ್ಟೆಲ್ಲ ದುರ್ಬಲತೆ ಇದ್ದರೂ ನಾನು ಪೂಜೆ ಮಾಡ್ತೀನಪ್ಪ, ನನ್ನನ್ನು ಅನುಗ್ರಹಿಸು ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು. ನಮ್ಮ ಸಾಮರ್ಥ್ಯ ಏನಂದರೆ ಕನಿಷ್ಠ ಆ ವ್ರತ ಮಾಡುವ ಸಂದರ್ಭದಲ್ಲಿ ಮನಸ್ಸಿನ ಆಲೋಚನೆಗಳನ್ನು ಬೇರೆ ಕಡೆಗೆ ಹೋಗದೆ ಅದನ್ನು ಕತ್ತರಿಸ್ಕೊಂಡ್ರೆ ಅದೇ ಯೋಗ. ಚಿತ್ತ ವೃತ್ತಿ ನಿರೋಧ ಅಂತಂದರೆ ಮನಸ್ಸಿನ ಲಹರಿ ಹರಿದೋಗ್ತಾ ಇರೋದನ್ನು ಕತ್ತರಿಸ್ಕೊಳ್ತಕ್ಕಂಥದ್ದು ಯಾವುದಿದೆ ಅದು ಯೋಗ ಅಂತ. ಇಂಥ ಮನಸ್ಸಿನಲ್ಲಿ ಈಶ್ವರನ ಆರಾಧನೆಯನ್ನು ಈ ದಿವಸ ಮಾಡಿ ಸಿರಿಯಾಳನಿಗೆ ಏನು ಅನುಗ್ರಹ ಆಯಿತೋ ಆ ಅನುಗ್ರಹ ಎಲ್ಲರಿಗೂ ಉಂಟಾಗುತ್ತೆ. ಭಕ್ತಿ ಸಮರ್ಪಣೆ ಬೇಕು ಅಷ್ಟೇ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ನಾವು ಈ ಭಕ್ತ ಸಿರಿಯಾಳ, ಭಕ್ತ ಕುಂಬಾರ ಅವರನ್ನೆಲ್ಲ ನೋಡ್ತಾ ಇದ್ರೆ ಈ ಭಕ್ತಿಯ ಪರಾಕಾಷ್ಠೆ ಎಷ್ಟಿತ್ತು ಅನ್ನೋದಕ್ಕೆ ಬೇರೆ ಕೈಕನ್ನಡಿಯೇ ಬೇಡ ಅಂತ ಕಾಣಿಸುತ್ತೆ. ಅಷ್ಟೊಂದು ಭಕ್ತಿಯನ್ನು ಆ ಭಕ್ತರು ಮೆರೆದಿದ್ರು. ಅಷ್ಟೊಂದು ಭಕ್ತಿಯನ್ನು ನಾವೆಲ್ಲ ತೋರಿಸೋದಕ್ಕೆ ಸಾಧ್ಯವಾಗದಿದ್ರು ಕೂಡ ಈ ಷಷ್ಠಿಯ ದಿನ ಕನಿಷ್ಠವಾಗಿ ಶಿವನ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಪ್ರಶ್ನೆ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶ ತುಮಕೂರಿನಿಂದ ಪುನೀತ್ ಅವರು ಕಳಿಸಿದ್ದಾರೆ. ಪುನೀತ್ ಅವರ ಜನ್ಮ ದಿನಾಂಕ 12/8/1991, ಹುಟ್ಟಿದ ಸಮಯ ಮಧ್ಯಾಹ್ನ 12:30. ಸರ್ಕಾರಿ ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪುನೀತ್ ಅವರ ಪ್ರಶ್ನೆ, ಒಂದು ಸರ್ಕಾರಿ ನೌಕರಿ ಸಿಗುತ್ತಾ, ವಿವಾಹ ಆಗುತ್ತಾ ಅಂತ ಕಳಿಸಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಲಾಭಾಧಿಪತಿಯಾದ ರವಿ ಇದ್ದಾನೆ, ತುಂಬ ಒಳ್ಳೆಯದು. ಗುರು ಕೂಡ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು, ಒಳ್ಳೆಯ ಯೋಗ ಇದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಬುಧನ ಭುಕ್ತಿ ನಡೀತಾ ಇದೆ. ಯಾರು ಭಾಗ್ಯಾಧಿಪತಿನೋ ಅವನು ಕೂಡ ನಿಮಗೆ ಲಾಭದಲ್ಲಿ ಚೆನ್ನಾಗಿದೆ. ಇವರೇ ನಿಮಗೆ ಕೆಲಸಕ್ಕೆ ಅನುಕೂಲ ಉಂಟಾಗುತ್ತೆ. ನಿಮಗೆ ನಿಜ ಹೇಳ್ತೀನಿ, ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಯಾವಾಗ ಅಂದರೆ 2034. ಅಲ್ಲಿಂದ ನಿಮಗೆ ಒಂದು ಒಳ್ಳೆಯ ರಾಜಯೋಗ ಪ್ರಾರಂಭವಾಗುತ್ತೆ. ನಿಮಗೇನು ಚಿಕ್ಕ ವಯಸ್ಸು, ಆ ವೇಳೆಗೆ ನೀವು ಒಳ್ಳೆಯ ಸ್ಥಾನವನ್ನು ತಲುಪಿರ್ತೀರ, ಒಳ್ಳೆಯ ಅಧಿಕಾರದ ಪಟ್ಟವನ್ನು ತಲುಪಿರ್ತೀರ. ಅಲ್ಲಿಂದ ನಿಮಗೆ ಒಳ್ಳೆಯ ಸುಭದ್ರವಾದ ಸುಮಂಗಲವಾದ ಒಂದು ಕಾಲ ಹರಡಿಕೊಂಡಿದೆ. ಹೀಗಾಗಿ ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು. ಅಲ್ಲಿವರೆಗೆ ಇಲ್ವಾ ಅಂತಲ್ಲ, ಈಗಲೂ ಇದೆ, ಇಲ್ಲ ಅಂತಲ್ಲ. ಆಗ ಒಳ್ಳೆಯ ರಹದಾರಿ ಸಿಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿರುವಾಗ ಆತಂಕ ಬೇಡ. ವಿವಾಹಕ್ಕೆ ತಾವು ಪ್ರಶ್ನೆಯನ್ನು ಕೇಳಿದ್ದೀರ. ವಿವಾಹದ ಅಧಿಪತಿ ನಿಮಗೆ ಲಾಭದಲ್ಲೇ ಇದ್ದಾನೆ. ಪ್ರಯತ್ನಕ್ಕೆ ಫಲ ಸಿಗುತ್ತೆ ಖಂಡಿತ. ತಾವು ಪ್ರಯತ್ನ ಮಾಡಿ, ನಿಮಗೆ ಅನುಕೂಲ, ಆ ಥರದ್ದು ಅನುಕೂಲ ಇದೆ, ಇಲ್ಲ ಅಂತ ಏನೂ ಜಾತಕದಲ್ಲಿ ಇಲ್ಲ. ಆ ಥರದ ಒಂದು ಸಪ್ತಮ ಭಾವ ಚೆನ್ನಾಗಿದೆ, ಆ ಭಾವಾಧಿಪತಿ ಲಾಭದಲ್ಲಿದ್ದರೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡಿ.
ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶವನ್ನು ಹಾವೇರಿಯಿಂದ ಶಿವು ಅವರು ಕಳಿಸಿದ್ದಾರೆ. ಶಿವು ಅವರ ಜನ್ಮ ದಿನಾಂಕ 3/3/1993. ಹುಟ್ಟಿದ ಸಮಯ ಬೆಳಗ್ಗೆ 8:42. ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆಯ ಸಮಯ ಯಾವುದು ಅಂತ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವು ಅವರು ಪ್ರಶ್ನೆ ವಾಹನ ಖರೀದಿ ಮಾಡಬೇಕು ಅಂತಿದ್ದಾರೆ, ಯಾವ ಡೇಟ್ ಕೇಳಿದ್ದಾರೆ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ವಾಹನ ಖರೀದಿ ಮಾಡಲಿಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಪುರೋಹಿತರನ್ನು ಕೇಳಿದರೆ ಆಗ್ತಿತ್ತು. ನೀವು ಇಷ್ಟು ದೂರ ಸಂದೇಶ ಕಳಿಸಿದ್ದೀರ, ಸಂತೋಷ. ಆದರೂ ಪಾಪ ನಿಮ್ಮ ಏನೋ ಒಂದು ಶ್ರದ್ಧೆ ಇರುತ್ತೆ, ಇಲ್ಲಿ ಕೇಳಿಬಿಡೋಣ ಚೆನ್ನಾಗಿರುತ್ತೆ ಅಂತ ಅಲ್ವಾ. ನೋಡಿ, ನೀವು ಇದೇ ವಾರದಲ್ಲಿ ನೀವು ತಗೊಳ್ಳೋದಾದರೆ ಮುಂದೆ ಅನುರಾಧ ನಕ್ಷತ್ರ ಇದೆ, 4ನೇ ತಾರೀಕು, ಆಗಸ್ಟ್ 4ನೇ ತಾರೀಕು, ಆ ದಿವಸ ತಗೋಬಹುದು. ಇನ್ನು ಎರಡನೇದಾಗಿ 11ನೇ ತಾರೀಕು ಸೋಮವಾರ ದ್ವಿತೀಯ ತಿಥಿ ಶತಭಿಷ ನಕ್ಷತ್ರ, ಅದು ಕೂಡ ತುಂಬ ಚೆನ್ನಾಗಿದೆ, ಅವತ್ತು ಕೂಡ ತಗೋಬಹುದು. 2 ದಿನದಲ್ಲಿ ನೀವು ಪ್ಲ್ಯಾನ್ ಮಾಡಿ ವಾಹನ ತಗೊಳ್ಳಿ, ಚೆನ್ನಾಗಿ ಓಡಾಡಿ, ಹುಷಾರಾಗಿ ಓಡಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಭದ್ರಾವತಿಯಿಂದ ಪದ್ಮ ಅವರು ಕಳಿಸಿದ್ದಾರೆ. ಪದ್ಮ ಅವರ ಜನ್ಮ ದಿನಾಂಕ 5/3/1975. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪದ್ಮ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಲಗ್ನಾಧಿಪತಿ ಗುರು ಮತ್ತು ಶುಕ್ರ ಇಬ್ಬರು ಇದ್ದಾರೆ, ತುಂಬ ಚೆನ್ನಾಗಿದೆ. ಪ್ರಸ್ತುತ ಈಗ ನಿಮಗೆ ಚಂದ್ರದಶಿಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರ ಭಕ್ತಿ, ಅವನು ಅಷ್ಟಮಾಧಿಪತಿ ಶುಕ್ರ. ಹೀಗಾಗಿ ಸ್ವಲ್ಪ ತೊಡಕುಂಟಾಗ ಸಾಧ್ಯತೆ ಸೂಚಿಸುತ್ತೆ. ಶುಕ್ರನ ಆರಾಧನೆ, ಶುಕ್ರಗ್ರಹ ಶಾಂತಿ ಮತ್ತು ದುರ್ಗಾ ಕವಚ ಹೇಳ್ಕೊಳ್ಳೋದು, ಇದರಿಂದ ಅನುಕೂಲ ಉಂಟಾಗುತ್ತೆ. ಇದನ್ನು ಮಾಡಿದ್ರೆ ಸಾಕಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಆತಂಕ ಬೇಡ. ನಿಮಗೀಗ ವಸ್ತುತಃ ಶುಕ್ರನ ಸಂಚಾರ ಅಷ್ಟಮದಲ್ಲಿ ಸಂಚರಿಸ್ತಾ ಇದ್ದಾರೆ ನಿಮ್ಮ ರಾಶಿಯಿಂದ. ಹೀಗಾಗಿ ಶುಕ್ರಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಅದನ್ನು ಮಾಡಿಸಿ, ಅದರಿಂದ ಚೇತರಿಕೆ ಉಂಟಾಗುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ದಿನ ಭವಿಷ್ಯವನ್ನು ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ರವಿ ಬುಧರ ಯುತಿ ಇದೆ, ಅದು ಕರ್ಕಾಟಕ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಶಶಿಮಂಗಳ ಯೋಗ, ಚಂದ್ರ ಮತ್ತು ಕುಜರಿದ್ದಾರೆ. ಇನ್ನು ತುಲಾ ರಾಶಿಯಲ್ಲಿ ದಿವಸ ಮಾಂದಿ ಉದಯ ಆಗಿದೆ. ರಾಹು ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ತಕ್ಕ ಮಟ್ಟಿಗಿನ ಅನುಕೂಲಗಳು ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ಷಷ್ಠದಲ್ಲಿ ಶಶಿಮಂಗಳ ಯೋಗ ಇದೆ, ಆದರೂ ನಿಮಗೆ ಸ್ವಲ್ಪ ಅಸಮಾಧಾನ ಇರ್ತದೆ. ಅಂದರೆ ಸಾಲ, ಶತ್ರುಗಳ ಬಾಧೆ ಇವುಗಳಿಂದಾಗಿ ಆರೋಗ್ಯದಲ್ಲೂ ಸ್ವಲ್ಪ ಬಂಧುಗಳ ವಿಚಾರದಲ್ಲಿ ದ್ವೇಷ ಬಂದುಬಿಡುತ್ತೆ, ಈ ಥರದ್ದೆಲ್ಲ ಇದೆ ಇವರೇ. ಹೀಗಾಗಿ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ಈ ದಿವಸ ನಿಮಗೆ ನೋಡಿ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಆ ಸನ್ನಿಧಾನದಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗೆ ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರುತ್ತದೆ, ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮ್ಮ ಬಂಧುಗಳ ಜೊತೆಗೆ ಒಂದು ಒಳ್ಳೆಯ ಒಡನಾಟ ಇರುತ್ತದೆ ಈ ದಿವಸ. ನಿಮ್ಮ ಸಾಲ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಮತ್ತು ಮುಖ್ಯವಾಗಿ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಏರುಪೇರಾಗೋ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಇದರ ನಿವಾರಣೆಗೆ ಈ ದಿವಸ ನೀವು ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲಕರವಾಗಿದೆ. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ. ಸ್ನೇಹಿತರಿಂದ ತುಂಬ ಅನುಕೂಲದ ವಾತಾವರಣ, ಅವರಿಂದಾಗಿ ಹಿತವಾದ ವಾತಾವರಣ ಇದೆ ಈ ದಿವಸ. ಬಂಧುಗಳಿಂದಲೂ ಸಹಕಾರ ಇದೆ. ಬುದ್ಧಿ ಮಂದವಾಗಿರುತ್ತದೆ ಈ ದಿವಸ, ಆದರೆ ಮಂಕಾಗಿರುತ್ತದೆ. ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣ್ತೀರಾ. ಹಿತವಾದ ವಾತಾವರಣ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶ ಇದೆ, ಹೊಸ ಶಕ್ತಿ, ಹೊಸ ಕಲಿಕೆಗೆ ಅವಕಾಶ ಇದು ಸಿಗ್ತಕ್ಕಂಥದ್ದಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಸ್ಥಾನಮಾನ ಗಳಿಸ್ತೀರಾ ಈ ದಿವಸ. ಸ್ವಲ್ಪ ಉದರವಾದ ಹೊಟ್ಟೆ ಅಪ್ಸೆಟ್ ಆಗಿಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ, ಹುಷಾರು. ಆರೋಗ್ಯದ ಕಡೆ ಗಮನ ಇರಲಿ, ಆಹಾರದ ಕಡೆ ಗಮನ ಇರಲಿ. ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಭಯದ ವಾತಾವರಣ ಇರುತ್ತದೆ. ಆತಂಕ, ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕುಗಳು ನಿಮ್ಮನ್ನು ವಿಚಲಿತನಾಗಿ ಮಾಡುತ್ತೆ, ಹುಷಾರಾಗಿರಿ. ಇನ್ನು ಪ್ರಯಾಣದಲ್ಲಿ ದಿವಸ ತೊಂದರೆ ಇದೆ. ಮಾರುಕಟ್ಟೆಗಳಲ್ಲಿ ಈ ಹಣ್ಣು ಹೂವು ವ್ಯಾಪಾರ ಮಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಮಾರುಕಟ್ಟೆಗಳಿರ್ತಲ್ಲ, ಗ್ರಂಥ, ನಗರ, ಇಂಥ ಕಡೆ ಹುಷಾರಾಗಿರಿ. ಗ್ರಂಥಾಲಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ, ಅದರಲ್ಲೇನು ಸಂಶಯ ಇಲ್ಲ.
ವೃತ್ತಿಯಲ್ಲಿ ಅನುಕೂಲದ ವಾತಾವರಣ. ಹೆಚ್ಚಿನ ವ್ಯಯವನ್ನು ಸೂಚಿಸ್ತಾ ಇದೆ. ಅತಿಯಾದ ಅಲೆದಾಟ, ವ್ಯಯ, ಯಾವುದೋ ಲಾಭ ಸಿಗುತ್ತೆ ಅಂತ ಹೇಳಿ ಓಡಾಟ, ಈ ಥರದ್ದನ್ನು ಸೂಚಿಸ್ತಾ ಇದೆ. ಇದೆಲ್ಲದರ ನಿವಾರಣೆಗೆ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಆಹಾರ ಸೌಕರ್ಯವನ್ನು ಸೂಚಿಸ್ತಾ ಇದೆ. ಸಹೋದರರಲ್ಲಿ ಸ್ವಲ್ಪ ಮನಸ್ತಾಪ ಬಂದ್ಬಿಡೋ ಲಕ್ಷಣ ಇದೆ ಈ ದಿವಸ. ಸ್ವಲ್ಪ ಭಯದ ವಾತಾವರಣವೂ ಇದೆ ಈ ದಿವಸ. ಮತ್ತು ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭವನ್ನು ಕಾಣ್ತೀರ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಈ ದೇವಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಹಣ್ಣು ಹೂವಿನ ವ್ಯಾಪಾರಿಗಳಿಗೆ, ಹಾಲು ಹೈನು, ವಸ್ತ್ರಾಭರಣ ಇಂಥ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ಚೆನ್ನಾಗಿದೆ. ಈ ದಿವಸ ಭಯ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ ಉಂಟಾಗುವ ಲಕ್ಷಣ ಇದೆ. ಕುಟುಂಬದವ್ರ ಜೊತೆಗೆ ಘರ್ಷಣೆ, ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಹಣದಿಂದಾಗಿ ಕುಟುಂಬದ ವಾತಾವರಣ ಕಹಿಯಾಗೋದು, ಈ ಥರದ್ದೆಲ್ಲ ಇದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಏನೋ ಜಗಳ, ಕಲಹ ಇವುಗಳಿಂದ ನೀವು ಸ್ವಲ್ಪ ಅತಂತ್ರ ಆಗ್ತಕ್ಕಂಥದ್ದು, ಭಯ, ಈ ಥರದ್ದೆಲ್ಲ ಇದೆ. ಇವರೇ ಬಹಳ ಎಚ್ಚರಿಕೆ ಬೇಕು ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕೌಶಲ್ಯಪೂರ್ಣವಾದ ಕೆಲಸ, ವೃತ್ತಿ ಇದೆಲ್ಲ ನಿಭಾಯಿಸ್ತೀರ, ಚೆನ್ನಾಗಿದೆ. ವೃತ್ತಿಗೆ ಸಂಬಂಧ ಹಾಗೆ ಯಾವುದೇ ತೊಂದರೆ ಇಲ್ಲ. ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ, ಲಾಭದಾಯಕವಾಗಿದೆ. ಅವರಿಂದ ಬಂಧುಗಳಿಂದ ಉತ್ತಮ ಸಲಹೆ ಸಿಗುತ್ತೆ, ಒಳ್ಳೆಯದು. ಪ್ರಾರ್ಥನೆಗೆ ದಿವಸ ಒಂದು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ವೈದ್ಯಕೀಯ ಕ್ಷೇತ್ರದವರಿಗೆ ತುಂಬ ಲಾಭದಾಯಕವಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಸ್ತ್ರೀಯರಿಗೆ ಅಲೆದಾಟ ಇದೆ, ಹೆಚ್ಚಿನ ಅಲೆದಾಟ, ವ್ಯಯ, ವ್ಯರ್ಥ ಇದು ಸೂಚಿಸ್ತಾ ಇದೆ. ಸಂಗಾತಿಯ ಸಲುವಾಗಿ ಅಲೆದಾಟ, ವ್ಯಯ ಇದನ್ನು ಸೂಚಿಸ್ತಾ ಇದೆ. ಇನ್ನು ಈಗ ಮುಖ್ಯವಾಗಿ ಧರ್ಮ ಕಾರ್ಯಗಳಲ್ಲಿ ಒಳ್ಳೆಯ ಆಸಕ್ತಿ, ಅದರಿಂದಾಗಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಅದರಲ್ಲಿ ಗೆಲುವು, ಜಯ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ತೊಗರಿ ಧಾನ್ಯವನ್ನು ವಿಷ್ಣು ಸನ್ನಿಧಾನಕ್ಕೆ ದಾನ ಮಾಡಿ. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಕೇತುವಿದ್ದಾನೆ, ಹೀಗಾಗಿ ಕಾರ್ಯ ವಿಘ್ನಗಳನ್ನು ಸೂಚಿಸುತ್ತೆ. ಏನೋ ತೊಡಕಾಯಿತು, ತೊಂದರೆ ಆಯಿತು, ಈ ಥರದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ತೀವ್ರವಾದ ಹೆಚ್ಚಿನ ಜವಾಬ್ದಾರಿ ಬೇಕಾಗುತ್ತೆ. ಇನ್ನು ಈ ದಿವಸ ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಲಾಭದಾಯಕವಾಗಿದೆ. ಹೆಚ್ಚಿನ ಅನುಕೂಲ, ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮತ್ತು ಬೆಂಕಿ, ನೀರು ಈ ವಿಚಾರಗಳಲ್ಲಿ ಕೆಲಸ ಮಾಡೋರಿಗೆ, ಅಂದರೆ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಕಾಲಿಗೆ ಪೆಟ್ಟು ಬೀಳಬಹುದು, ಹುಷಾರು, ಓಡಾಡುವಾಗ ಹುಷಾರಾಗಿರಿ. ಉಳಿದ ಹಾಗೆ ಸಂಗಾತಿಯೆಲ್ಲ ಆರೋಗ್ಯ ವ್ಯತ್ಯಾಸ ಆಗಬಹುದು, ನಷ್ಟವಾಗಬಹುದು, ಹುಷಾರು. ತಂದೆ ಮಕ್ಕಳಲ್ಲಿ ಒಂದು ರೀತಿಯ ಬಾಂಧವ್ಯ ಚೆನ್ನಾಗಿರುತ್ತೆ. ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿದೆ ಈ ದಿವಸ. ಮಿಶ್ರವಾಗಿದೆ ಈ ದಿವಸ, ಒಂದು ಕಡೆ ಒಳ್ಳೆಯ ಫಲ ಇದೆ, ಇನ್ನೊಂದು ಕಡೆ ಎರಡೂ ಇದೆ. ಪ್ರಾರ್ಥನೆಗೆ ಈ ದಿವಸ ಶಿವ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಧನುರಾಶಿಯವರಿಗೆ ನೋಡಿ, ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಸೂಚಿಸುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ ಅಂತ ಅನಿಸುತ್ತೆ, ಹೋದ ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಾಗಿ ಸಮಸ್ಯೆ ಏನು ಅಂತ. ಹಾಗಿರ್ತದೆ, ಮುಸುಕು ಹಾಕಿಕೊಂಡಂಥ ವಾತಾವರಣ ಹಾಗಿರ್ತದೆ ಮೇಲ್ನೋಟಕ್ಕೆ, ಒಳಗೆ ಹೋದರೆ ಕಷ್ಟ. ಹಾಗಿದೆ ಈ ದಿವಸ, ಹುಷಾರಾಗಿರಿ. ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಬೇಕು. ಅಲ್ಲಿ ಒಂಥರ ಗಲಾಟೆ, ಘರ್ಷಣೆ, ಈ ಥರದ್ದು ಕುಜನೂ ಇದ್ದಾನೆ ಅಲ್ಲಿ. ಹೀಗಾಗಿ ಬಲವಿದ್ದ ಕಡೆ ಹೋರಾಟವೂ ಇರ್ತದೆ, ಘರ್ಷಣೆಯೂ ಇರುತ್ತೆ. ಹೀಗಾಗಿ ಎಚ್ಚರವಾಗಿರಿ ಹಿರಿಯ ಅಧಿಕಾರಿಗಳ ಜೊತೆಗೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನುಕೂಲದ ವಾತಾವರಣ ಖಂಡಿತ ಇದೆ. ವಿದೇಶ ವಹಿವಾಟಿನಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಒಂದು ಒಳ್ಳೆಯ ವರ್ತಮಾನವೂ ಬರುತ್ತೆ, ಶುಭ ವರ್ತಮಾನ ಕೇಳ್ತೀರಾ, ಒಂದು ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆ ಕೂಡ ಇದೆ ಈ ದಿವಸ. ಇನ್ನು ಈ ದಿವಸ ನಿಮಗೆ ಸ್ನೇಹಿತರ ಸಹಕಾರ, ಬಂಧುಗಳ ಸಹಾಯ ಇದು ಕೂಡ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ದೊಡ್ಡವರಿಗೆ ಯಾವುದೇ ತೊಡಕಿಲ್ಲದೆ, ಹಿರಿಯರಿಗೆ, ಸೀನಿಯರ್ ಸಿಟಿಸನ್ಸ್ ಅಂತೀವಲ್ಲ ಅಂಥವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ವಿಷ್ಣು ಸಹಸ್ರನಾಮ, ನರಸಿಂಹ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಇದು ಮಹಾವಿಘ್ನಗಳು ಬರುತ್ತೆ. ಇದು ಆಯಿತು ತೊಡಕು, ಇದನ್ನು ಬಿಡಿಸ್ಕೊಂಡೇ ಮತ್ತೊಂದು ತೊಡಕು, ಈ ಥರ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಒಂದು ಸಾಮರಸ್ಯದ ವಾತಾವರಣ ಇದೆ. ಈ ದಿವಸ ಧರ್ಮ ಕಾರ್ಯಗಳು, ಯಾವುದೋ ಯಜ್ಞ, ಯಾಗ ಅಥವಾ ಇನ್ನೇನು ಸೀರಿಯಲ್ ಶೆಟ್ಟಿ ಪೂಜೆ ಇನ್ನೊಂದು ಕಡೆ ಆಗ್ತಾಯಿದೆ ಅಂದರೆ ಅಲ್ಲಿ ಹೋಗಿ ಭಾಗಿಯಾಗ್ತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಮತ್ತು ಅಲ್ಲಿ ಅಂಥ ಕಾರ್ಯಗಳ ಚಟುವಟಿಕೆ ಅಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಮನೆಯ ಕುಟುಂಬದವರ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಸಹೋದರಲ್ಲಿ ಒಂದು ಆತ್ಮೀಯತೆ ಬರ್ತದೆ. ಸಂಗಾತಿಯಲ್ಲೂ ಆತ್ಮೀಯ ವಾತಾವರಣ ಇದೆ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು
ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಬಹಳ ತೊಡಕುಗಳನ್ನು ಕಾಣ್ತೀರ. ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಷಷ್ಠಾಧಿಪತಿ ಜೊತೆಗೆ ಅಲ್ಲಿ ವಿರೋಧಗಳು ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿರೋಧಗಳು ಬರ್ತಕ್ಕಂಥ ಸಾಧ್ಯತೆ, ಸ್ತ್ರೀಯರಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ, ನಷ್ಟ, ಕಷ್ಟ, ವ್ಯಥೆ, ದುಃಖ ಈ ಥರದ್ದಿದೆ. ಚಂದ್ರ ಅಷ್ಟಮದಲ್ಲಿ ಸಂಚರಿಸಿದ್ರೆ ಸ್ವಲ್ಪ ವ್ಯಥೆಯನ್ನು ಉಂಟು ಮಾಡ್ತಾನೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಆದರೆ ಪ್ರತಿಭಾಶಕ್ತಿ ಇದೆ ನಿಮಗೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಕಲೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಅಲ್ಲಿ ದುಡಿತಾ ಇರತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಬಹಳ ವಿಶೇಷವಾಗಿದೆ. ಇನ್ನು ಈ ದಿವಸ ಹಿರಿಯರ ಸಹಕಾರ, ಕುಟುಂಬದಲ್ಲಿ ಹಿರಿಯರ ಸಹಕಾರ ಇತ್ಯಾದಿ ಕಾಣ್ತೀರ. ಈ ದಿವಸ ತಂದೆಯ ಮಕ್ಕಳ ನೋಡಿ ಘರ್ಷಣೆ, ಮನಸ್ತಾಪ ಇದೆ ಈ ದಿವಸ ಸ್ವಲ್ಪ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಮಿತ್ರರಿಂದ, ಬಂಧುಗಳಿಂದ ತುಂಬ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಸಂಗಾತಿಯಲ್ಲೂ ತಕ್ಕಮಟ್ಟಿಗೆ ಅನುಕೂಲದ ಫಲವನ್ನು ಕಾಣ್ತೀರ, ಅದರಲ್ಲೂ ಸಂಶಯ ಇಲ್ಲ. ಅವರಿಂದ ಸಲಹೆ, ಸೂಚನೆ ಇಂಥದ್ದೆಲ್ಲ ಸಿಗುತ್ತೆ, ಅದನ್ನು ಸ್ವೀಕರಿಸಿ. ಅಷ್ಟಮದ ಮಾಂದಿ ಸ್ವಲ್ಪ ನಷ್ಟ ತಂದು ಕೊಡ್ತಾನೆ, ಹೀಗಾಗಿ ನಷ್ಟ ಇಲ್ಲ ಅಂತಿಲ್ಲ. ಈ ನಷ್ಟ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸಾಧು ವಲ್ಲಭಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಸ್ವಲ್ಪ ಅನುಕೂಲ ಉಂಟಾಗುತ್ತೆ. ಶಾಸ್ತ್ರಿಗಳ ಈ ದಿನದ ವಿಶೇಷತೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.